ಈಗ ಅಲ್ಲಿ ವೇದಿಕೆ ಮೇಲೆ ಎಲ್ಲರೂ ಕೂಡ ನೀವು ಒಂದು ಕಡೆ ನೀವು ನಿಮ್ಮ ಸಹೋದರಿ ಮತ್ತು ಇಬ್ಬರು ಸಹೋದರರು ಎಲ್ಲರೂ ಕೂಡ ಸಾಮೂಹಿಕವಾಗಿ ಮಂಡಿಯೂರಿ ಜನರ ಆಶೀರ್ವಾದ ಕೇಳಿದ್ರಿ. ಆ ಒಂದು ಕ್ಷಣದಲ್ಲಿ ಜನರ ರೆಸ್ಪಾನ್ಸ್ ನೋಡಿ ಏನು ಅನಿಸ್ತು ನಿಮಗೆ? ಆ್ಯಕ್ಚುಲಿ ಎಲ್ಲರೂ ಕೂಡ ನೀವು ಜನರ ಆಶೀರ್ವಾದ ಕೇಳ್ಕೊಂಡ್ರೆ ಆ ಥರ ಸರ್ ಹೇಳಿದ್ರು ಸರ್. ಬಹುಶಃ ಅವ್ರ ಫ್ಯಾಮಿಲಿಯಲ್ಲಿ ಯಾರು ತೀರ್ಕೊಂಡಿದ್ರು ನಾವು ಕಣ್ಣೀರು ಹಾಕಿಲ್ಲ. ಮುಖಂಡರೆಲ್ಲ ನನಗೆ ವೇದಿಕೆ ಮೇಲೆ ಮುಖಂಡರು ಹೇಳಿದರು, ಎದುರುಗಡೆ ಇರೋ ಜನ, ಪತ್ರಿಕೆ ಮಾಧ್ಯಮದವರಾದ್ರು, ಮೀಡಿಯಾ ಇರ್ಬೋದು, ಅವ್ರು ಏನೇ ಇರಲಿ ಅವರಿಗೂ ಮನುಷ್ಯತ್ವ ಅನ್ನೋದು ಎಲ್ಲರಿಗೂ ಇರುತ್ತಲ್ಲ ಸರ್, ಅವರೂ ಕಣ್ಣೀರು ಹಾಕಿದರು ಅಂತ ಅವ್ರು ಹೇಳಿದರು ಸರ್. ಈ ಕಡೆ ಅಪೋಸಿಷನ್ ಮೀಡಿಯಾದವರು ಇರ್ಬೋದು, ಪೇಪರ್ನವರು ಇರ್ಬೋದು, ಮತ್ತು ಕಾರ್ಯಕರ್ತರು ಇರೋರು ಎಲ್ಲರೂ ಒಂದು ವೇದಿಕೆಯನ್ನು ಅಬ್ಸರ್ವ್ ಮಾಡ್ತಾ ಇದ್ರು ಸರ್. ವೇದಿಕೆಯಲ್ಲಿರೋ ಮುಖಂಡರು ಎಲ್ಲರೂ ಚಸ್ಮಾ ತೆಗೆದು ಕಣ್ಣು ಒರೆಸ್ಕೊತಾ ಇದ್ರು ಅಂತ ಹೇಳಿದ್ರು. ಬಹುಶಃ ಅದನ್ನು ನಮ್ಮ ತಂದೆ ಮಾಡಿರೋ ಪ್ರೀತಿ, ಎಲ್ಲರನ್ನೂ ಗಳಿಸಿರೋ ಪ್ರೀತಿ ಸರ್, ಅದನ್ನು ನಾವು ಉಳಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತೀನಿ. ಯಾಕಂದರೆ ನನಗೆ ನಮ್ಮ ಮನೇಲೆಲ್ಲರೂ ಕಂಡೀಷನ್ ಹಾಕಿದ್ದಾರೆ, ಯಾವುದೇ ರೀತಿಯಿಂದ ಕಣ್ಣೀರು ಹಾಕಬೇಡ ನೀನು. ಕಣ್ಣೀರು ಹಾಕೋದಂದರೆ ಆ್ಯಕ್ಚುಲಿ ನನಗೆ ನಿನ್ನೆ 102ವರೆಗೂ ಜ್ವರ ಇತ್ತು ಸರ್. ಹೀಗಾಗಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ನೀನು ಅದನ್ನು ಮರೆತು ಮಾತಾಡಬೇಕು, ನೀವು ಮಾಡೋದ್ರಿಂದ ಎಲ್ಲರಿಗೂ ನೋವು ಆಗುತ್ತೆ ಅಂತ ಹೇಳಿದ್ದಾರೆ. ಆದಷ್ಟು ಅದನ್ನು ಮರೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಈ ಜನರ ಆಶೀರ್ವಾದ, ತಮ್ಮ ತಂದೆ ಮಾಡಿದ ಅಭಿವೃದ್ಧಿ ಕೆಲಸಗಳು, ಸರ್ಕಾರದ ಅಭಿವೃದ್ಧಿ ಕೆಲಸಗಳಿಂದ ನಿಮ್ಮ ಸಹೋದರ ಗೆಲ್ತಾರ ಅನ್ನೋ ವಿಶ್ವಾಸ ಇದೆ ಸರ್. ನಮ್ಮ ತಂದೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಸರ್. ಇವತ್ತು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಅವ್ರಿಗೆ ಎಷ್ಟು ಆಸೆ ಇದೆ ಅಂತ ಎಲ್ಲ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲ ನಮ್ಮ ಸಚಿವರು ಹೇಳಿದ್ದಾರೆ. ಅದು ಒಂದು ಆಯಿತು ಸರ್. ಹಳ್ಳಿಗಳಲ್ಲಿ ಅವರು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಸರ್. ನೀವು ನಂಬಲ್ಲ ಸರ್, ಒಂದು ಸಲ ಅವರು ನೀನೊಂದು ಟೈಮ್ ಫಿಕ್ಸ್ ಮಾಡು ಅಂತಂದರು ಸರ್ ನಮ್ಮ ಮಲ್ಲಿಕಾರ್ಜುನನ. ಒಂದು ಟೈಮ್ ಫಿಕ್ಸ್ ಮಾಡು, ಆ ಟೈಮಿಗೆ ಅವರು ಜನಗಳಿಗೆ ಬರೋಕ್ಕೆ ನೀನು ಇದನ್ನು ಮಾಡಿಕೊಡು ಅಂದರೆ ಅವ್ರಿಗೆ ನಾ ಟೈಮ್ ಫಿಕ್ಸ್ ಮಾಡೋದು, ಅವ್ರು ಯಾವಾಗ ಟೈಮ್ ಕೊಡ್ತಾರೋ ಅವಾಗ ನಾವು ಅವ್ರ ಸೇವೆ ಮಾಡಬೇಕು, ಅದೆಲ್ಲ ಆಗಂಗಿಲ್ಲ ನನ್ನ ಕೈಲಿ ಅಂದರು ಸರ್. ಅಂದರೆ ತುಂಬ ಹುಷಾರಿಲ್ಲದಾಗ ಬೆಳಗ್ಗೆ ಒಂದು 8 ಗಂಟೆಯಿಂದ 10 ಗಂಟೆ ತನಕ ನೀವು ಕೂತ್ಕೊಳ್ಳಿ, ಆಮೇಲೆ ಒಳಗಡೆ ಬನ್ನಿ ಅಂತ ಹೇಳಿದ್ರೆ ಅವರು ನಮಗೆ ಇದನ್ನು ಮಾಡಿದ್ರು ಸರ್. ಇದಿಷ್ಟು ಏನು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಸಹೋದರಿ ಬಾಯಕ ಮೇಟಿ ಅವರ ಮಾತಾಗಿರುವಂಥದ್ದು. ಯಾಕಂದರೆ ನಮ್ಮ ಜೊತೆ ಸರ್ಕಾರ ಇದೆ, ನಮ್ಮ ಸರ್ಕಾರ ಕೈಗೊಂಡ ಅಭಿವೃದ್ಧಿ ಯೋಜನೆಗಳಿವೆ, ಅದರ ಜೊತೆಗೆ ನಮ್ಮ ತಂದೆ ಮಾಡಿದ ಅಭಿವೃದ್ಧಿ ಕಾರ್ಯಗಳು ಕೂಡ ನಮಗೆ ಶ್ರೀರಕ್ಷೆಯಾಗಲಿವೆ. ಎಲ್ಲದರ ಕಾರಣದಿಂದ ನಮ್ಮ ಸಹೋದರ ಗೆದ್ದೇ ಗೆಲ್ತಾನೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಬಾಬು ಜೊತೆ ರವಿಮುಖಿ, TV9 ಬಾಗಲಕೋಟೆ. ಈಗ ಅಲ್ಲಿ ವೇದಿಕೆ ಮೇಲೆ ಎಲ್ಲರೂ ಕೂಡ ನೀವು ಒಂದು ಕಡೆ ನೀವು ನಿಮ್ಮ ಸಹೋದರಿ ಮತ್ತು ಇಬ್ಬರು ಸಹೋದರರು ಎಲ್ಲರೂ ಕೂಡ ಸಾಮೂಹಿಕವಾಗಿ ಮಂಡಿಯೂರಿ ಜನರ ಆಶೀರ್ವಾದ ಕೇಳಿದ್ರಿ. ಆ ಒಂದು ಕ್ಷಣದಲ್ಲಿ ಜನರ ರೆಸ್ಪಾನ್ಸ್ ನೋಡಿ ಏನು ಅನಿಸ್ತು ನಿಮಗೆ? ಆ್ಯಕ್ಚುಲಿ ಎಲ್ಲರೂ ಕೂಡ ನೀವು ಜನರ ಆಶೀರ್ವಾದ ಕೇಳ್ಕೊಂಡ್ರೆ ಆ ಥರ ಸರ್ ಹೇಳಿದ್ರು ಸರ್. ಬಹುಶಃ ಅವ್ರ ಫ್ಯಾಮಿಲಿಯಲ್ಲಿ ಯಾರು ತೀರ್ಕೊಂಡಿದ್ರು ನಾವು ಕಣ್ಣೀರು ಹಾಕಿಲ್ಲ. ಮುಖಂಡರೆಲ್ಲ ನನಗೆ ವೇದಿಕೆ ಮೇಲೆ ಮುಖಂಡರು ಹೇಳಿದರು, ಎದುರುಗಡೆ ಇರೋ ಜನ, ಪತ್ರಿಕೆ ಮಾಧ್ಯಮದವರಾದ್ರು, ಮೀಡಿಯಾ ಇರ್ಬೋದು, ಅವ್ರು ಏನೇ ಇರಲಿ ಅವರಿಗೂ ಮನುಷ್ಯತ್ವ ಅನ್ನೋದು ಎಲ್ಲರಿಗೂ ಇರುತ್ತಲ್ಲ ಸರ್, ಅವರೂ ಕಣ್ಣೀರು ಹಾಕಿದರು ಅಂತ ಅವ್ರು ಹೇಳಿದರು ಸರ್. ಈ ಕಡೆ ಅಪೋಸಿಷನ್ ಮೀಡಿಯಾದವರು ಇರ್ಬೋದು, ಪೇಪರ್ನವರು ಇರ್ಬೋದು, ಮತ್ತು ಕಾರ್ಯಕರ್ತರು ಇರೋರು ಎಲ್ಲರೂ ಒಂದು ವೇದಿಕೆಯನ್ನು ಅಬ್ಸರ್ವ್ ಮಾಡ್ತಾ ಇದ್ರು ಸರ್. ವೇದಿಕೆಯಲ್ಲಿರೋ ಮುಖಂಡರು ಎಲ್ಲರೂ ಚಸ್ಮಾ ತೆಗೆದು ಕಣ್ಣು ಒರೆಸ್ಕೊತಾ ಇದ್ರು ಅಂತ ಹೇಳಿದ್ರು. ಬಹುಶಃ ಅದನ್ನು ನಮ್ಮ ತಂದೆ ಮಾಡಿರೋ ಪ್ರೀತಿ, ಎಲ್ಲರನ್ನೂ ಗಳಿಸಿರೋ ಪ್ರೀತಿ ಸರ್, ಅದನ್ನು ನಾವು ಉಳಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತೀನಿ. ಯಾಕಂದರೆ ನನಗೆ ನಮ್ಮ ಮನೇಲೆಲ್ಲರೂ ಕಂಡೀಷನ್ ಹಾಕಿದ್ದಾರೆ, ಯಾವುದೇ ರೀತಿಯಿಂದ ಕಣ್ಣೀರು ಹಾಕಬೇಡ ನೀನು. ಕಣ್ಣೀರು ಹಾಕೋದಂದರೆ ಆ್ಯಕ್ಚುಲಿ ನನಗೆ ನಿನ್ನೆ 102ವರೆಗೂ ಜ್ವರ ಇತ್ತು ಸರ್. ಹೀಗಾಗಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ನೀನು ಅದನ್ನು ಮರೆತು ಮಾತಾಡಬೇಕು, ನೀವು ಮಾಡೋದ್ರಿಂದ ಎಲ್ಲರಿಗೂ ನೋವು ಆಗುತ್ತೆ ಅಂತ ಹೇಳಿದ್ದಾರೆ. ಆದಷ್ಟು ಅದನ್ನು ಮರೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಈ ಜನರ ಆಶೀರ್ವಾದ, ತಮ್ಮ ತಂದೆ ಮಾಡಿದ ಅಭಿವೃದ್ಧಿ ಕೆಲಸಗಳು, ಸರ್ಕಾರದ ಅಭಿವೃದ್ಧಿ ಕೆಲಸಗಳಿಂದ ನಿಮ್ಮ ಸಹೋದರ ಗೆಲ್ತಾರ ಅನ್ನೋ ವಿಶ್ವಾಸ ಇದೆ ಸರ್. ನಮ್ಮ ತಂದೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಸರ್. ಇವತ್ತು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಅವ್ರಿಗೆ ಎಷ್ಟು ಆಸೆ ಇದೆ ಅಂತ ಎಲ್ಲ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲ ನಮ್ಮ ಸಚಿವರು ಹೇಳಿದ್ದಾರೆ. ಅದು ಒಂದು ಆಯಿತು ಸರ್. ಹಳ್ಳಿಗಳಲ್ಲಿ ಅವರು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಸರ್. ನೀವು ನಂಬಲ್ಲ ಸರ್, ಒಂದು ಸಲ ಅವರು ನೀನೊಂದು ಟೈಮ್ ಫಿಕ್ಸ್ ಮಾಡು ಅಂತಂದರು ಸರ್ ನಮ್ಮ ಮಲ್ಲಿಕಾರ್ಜುನನ. ಒಂದು ಟೈಮ್ ಫಿಕ್ಸ್ ಮಾಡು, ಆ ಟೈಮಿಗೆ ಅವರು ಜನಗಳಿಗೆ ಬರೋಕ್ಕೆ ನೀನು ಇದನ್ನು ಮಾಡಿಕೊಡು ಅಂದರೆ ಅವ್ರಿಗೆ ನಾ ಟೈಮ್ ಫಿಕ್ಸ್ ಮಾಡೋದು, ಅವ್ರು ಯಾವಾಗ ಟೈಮ್ ಕೊಡ್ತಾರೋ ಅವಾಗ ನಾವು ಅವ್ರ ಸೇವೆ ಮಾಡಬೇಕು, ಅದೆಲ್ಲ ಆಗಂಗಿಲ್ಲ ನನ್ನ ಕೈಲಿ ಅಂದರು ಸರ್. ಅಂದರೆ ತುಂಬ ಹುಷಾರಿಲ್ಲದಾಗ ಬೆಳಗ್ಗೆ ಒಂದು 8 ಗಂಟೆಯಿಂದ 10 ಗಂಟೆ ತನಕ ನೀವು ಕೂತ್ಕೊಳ್ಳಿ, ಆಮೇಲೆ ಒಳಗಡೆ ಬನ್ನಿ ಅಂತ ಹೇಳಿದ್ರೆ ಅವರು ನಮಗೆ ಇದನ್ನು ಮಾಡಿದ್ರು ಸರ್. ಇದಿಷ್ಟು ಏನು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಸಹೋದರಿ ಬಾಯಕ ಮೇಟಿ ಅವರ ಮಾತಾಗಿರುವಂಥದ್ದು. ಯಾಕಂದರೆ ನಮ್ಮ ಜೊತೆ ಸರ್ಕಾರ ಇದೆ, ನಮ್ಮ ಸರ್ಕಾರ ಕೈಗೊಂಡ ಅಭಿವೃದ್ಧಿ ಯೋಜನೆಗಳಿವೆ, ಅದರ ಜೊತೆಗೆ ನಮ್ಮ ತಂದೆ ಮಾಡಿದ ಅಭಿವೃದ್ಧಿ ಕಾರ್ಯಗಳು ಕೂಡ ನಮಗೆ ಶ್ರೀರಕ್ಷೆಯಾಗಲಿವೆ. ಎಲ್ಲದರ ಕಾರಣದಿಂದ ನಮ್ಮ ಸಹೋದರ ಗೆದ್ದೇ ಗೆಲ್ತಾನೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಬಾಬು ಜೊತೆ ರವಿಮುಖಿ, TV9 ಬಾಗಲಕೋಟೆ.